ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಸೆಂಥಿಲ್ ಅಂತ ನಾನು ಹೇಳಿದ್ದೆ. ಆಧಾರ ರಹಿತ ಆರೋಪ ಮಾಡಿದ್ದಾರೆ ಅಂತ ಸೆಂಥಿಲ್ ಹೇಳ್ತಾ ಇದ್ದಾರೆ. ಸೆಂಥಿಲ್ ಹಿಂದೂ ವಿರೋಧಿ, ಮತ್ತೊಮ್ಮೆ ಸುಳ್ಳು ಹೇಳಿದ್ದಾರೆ ಅಂತ ದಕ್ಷಿಣ ಕನ್ನಡ ಡಿಸಿ ಆಗಿದ್ದಾಗ ಷಡ್ಯಂತ್ರಕ್ಕೆ ಸಂಚು ರೂಪಿಸಿದ್ದಾರೆ ಎನ್ನುವುದಾಗಿ ಬೆಂಗಳೂರಿನಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿಸಿ ಹುದ್ದೆಗೆ ರಾಜೀನಾಮೆ ನೀಡಿದ ವೇಳೆ ಕಲಂ 370 ಹಾಗೆಯೇ NRCಯನ್ನು ವಿರೋಧಿಸಿದ್ದ ಸೆಂಥಿಲ್ NRC CAA ಸೇರಿ ಎಲ್ಲವನ್ನ ವಿರೋಧ ಮಾಡಿದಂಥ ವ್ಯಕ್ತಿ. SDPI ಸಂಘಟನೆಗಳ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ್ದ. ಹಿಂದೂ ವಿರೋಧಿ ಹೇಳಿಕೆ ಕೊಟ್ಟು ಕಾಂಗ್ರೆಸ್ ನಾಯಕರಿಗೆ ಸಮೀಪವಾದ, ಧರ್ಮಸ್ಥಳಕ್ಕೆ ಕಳಂಕ ತಂದ ವ್ಯಕ್ತಿಯೇ ಶಶಿಕಾಂತ್ ಸೆಂಥಿಲ್ ರೆಡ್ಡಿ. ಶಶಿಕಾಂತ್ ಸೆಂಥಿಲ್ ಅಂತ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಮ್ಮ ಧರ್ಮಸ್ಥಳ ಮಂಜುನಾಥನ ವಿಚಾರ ಕಳಂಕ ತಂದಿರುವಂಥ ವಿಚಾರದಲ್ಲಿ ಯೂಟ್ಯೂಬರ್ಸು, ಒಬ್ಬ ಮುಸುಕುದಾರಿ, ಇನ್ನು ಹೇಳಬೇಕಂದ್ರೆ ಸುಜಾತಾ ಭಟ್, ಇವರೆಲ್ಲರನ್ನೂ ಕೂಡ ಒಳಗೊಂಡು ಏನು ಸುಳ್ಳು ಪ್ರಚಾರ ಮಾಡಿದ್ದಾರೆ ಯೂಟ್ಯೂಬ್ಗಳ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಆ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿರುವಂಥ ಒಂದು ವ್ಯಕ್ತಿಗಳ ಬೆನ್ನ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್ ಅವರು ಇದ್ದಾರೆ ಅಂಥೇಳಿ ನೇರವಾಗಿ ನಾನು ನಿನ್ನೆ ಮಾಧ್ಯಮಗಳಿಗೆ ಹೇಳಿದ್ದು ತಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂಥ ಶಶಿಕಾಂತ್ ಸೆಂಥಿಲ್ ಅವರು ನವದೆಹಲಿಯಲ್ಲಿ ಇವತ್ತು ಬೆಳಿಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ವಿಚಾರ ಏನು ಅಂತಂದರೆ, ಬಳ್ಳಾರಿಯಲ್ಲಿ ನಾನು ಕೇವಲ ಆ ಒಂದು ವಿಚಾರದಲ್ಲಿ ಅದಕ್ಕೆ ವಿರೋಧವಾಗಿ ನನ್ನ ಹೆಸರು ಅನಾವಶ್ಯಕವಾಗಿ ತಗೊಂಡಿದ್ದಾರೆ, ಬೇಸ್ಲೆಸ್ ಅಲಿಗೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತೇಳಿ ಅವರು ಹೇಳಿರುವಂಥದ್ದು. ಯಾಕೆಂದರೆ 15 ವರ್ಷ ಆಯಿತು, ಜನ ಮರ್ತಿರ್ತಾರೆ, ಮಾಧ್ಯಮಗಳು ಕೂಡ ಮರ್ತಿರ್ತಾರೆ, ಮಾಧ್ಯಮಗಳು ಕೂಡ ದಿನಾಂಕ ಸಮಯ ಗೊತ್ತಿರಲಿಕ್ಕಿಲ್ಲ ಅಂಥೇಳಿ ಶಶಿಕಾಂತ್ ಸೆಂಥಿಲ್ ಮತ್ತೆ ಇನ್ನೊಂದು ಸಲ ಸುಳ್ಳನ್ನು ಹೇಳಿರುವಂಥ ವಿಚಾರ. ಯಾಕೆಂತಂದರೆ ನಾನಲ್ಲಿ ಸಚಿವನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಾಗಲಿ ಮತ್ತು